ಅಕ್ರಮ ಚಿನ್ನ ಸಾಗಾಟದಲ್ಲಿ ನಟಿ ರನ್ಯಾ ಬಂಧನ ಪ್ರಕರಣಕ್ಕೆ ಇದೀಗ ಬಿಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಗ್ರೌಂಡ್ ಆಫ್ ಅರೆಸ್ಟ್ ಅನ್ನ ಡಿಆರ್ಐ ಅಧಿಕಾರಿಗಳು ತೋರಿಸಿದ್ದಾರೆ. ಅಂದ್ರೆ ಯಾವ ಒಂದು ಆಧಾರದ ಮೇಲೆ ಅಥವಾ ಯಾವ ಒಂದು ಅಂಶದ ಹಿನ್ನೆಲೆಯಲ್ಲಿ ಇವರನ್ನ ಅರೆಸ್ಟ್ ಮಾಡಿದ್ದೀವಿ ಅನ್ನುವಂತ ಇದು ಗ್ರೌಂಡ್ ಆಫ್ ಅರೆಸ್ಟ್ ಅನ್ನ ಡಿಆರ್ಐ ಅಧಿಕಾರಿಗಳು ತೋರಿಸಿದ್ದಾರೆ. ಅಕ್ರಮವಾಗಿ ಚಿನ್ನ ತಂದಿರೋದು ಪ್ರಾಥಮಿಕವಾಗಿ ಡಿಆರ್ಐ ಅಧಿಕಾರಿಗಳಿಗೆ ಇದು ಪತ್ತೆ ಆಗಿದೆ. ಇನ್ನು ರನ್ಯಾ ಯಾವುದೇ ಬ್ಯಾಗೇಜ್ ಡಿಕ್ಲರೇಷನ್ ಮಾಡಿರಲಿಲ್ಲ. ಅಂದ್ರೆ ನನ್ನ ಬಳಿ ಈ ರೀತಿಯಾಗಿ ಬ್ಯಾಗೇಜ್ಗಳಿದ್ದಾವೆ, ಬ್ಯಾಗ್ ಒಳಗಡೆ ಇಂತಿಷ್ಟೇ ಐಟಮ್ಗಳಿದ್ದಾವೆ ಅನ್ನುವಂಥ ಬ್ಯಾಗೇಜ್ ಡಿಕ್ಲರೇಷನ್ ಅನ್ನ ಮಾಡಿರಲಿಲ್ಲ. ಆಕೆ ಉದ್ದೇಶ ಪೂರ್ವಕವಾಗಿಯೇ ಚಿನ್ನವನ್ನ ಭಾರತಕ್ಕೆ ತಂದಿದ್ದಾಳೆ, ಇದು ಖಾತರಿಪಡಿಸಿದ್ದಾರೆ ಡಿಆರ್ಐ ಅಧಿಕಾರಿಗಳು. ಒಟ್ಟಾರೆಯಾಗಿ 11 ಅಂಶಗಳನ್ನ ಡಿಆರ್ಐ ಅಧಿಕಾರಿಗಳು ತಮ್ಮ ಗ್ರೌಂಡ್ ಆಫ್ ಅರೆಸ್ಟ್ ನಲ್ಲಿ ತೋರಿಸಿದ್ದಾರೆ. ಇನ್ನು ಬಂಧನದ ಬೆನ್ನಲ್ಲೇ ಯಾವ ಒಂದು ಗ್ರೌಂಡ್ಸ್ ಮೇಲೆ ಈಕೆಯನ್ನ ಅರೆಸ್ಟ್ ಮಾಡಿದ್ದೀವಿ ಅನ್ನುವಂಥದ್ದನ್ನ ಡಿಆರ್ಐ ಅಧಿಕಾರಿಗಳು ಇದೀಗ ತೋರಿಸಿದ್ದಾರೆ, ಅಂದ್ರೆ ರಿವೀಲ್ ಮಾಡಿದ್ದಾರೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ಒಂದು ಬಿಗ್ ಅಪ್ಡೇಟ್ ಅಂತ ಹೇಳ್ಬಹುದು ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ, ಹಾಗೂ ಡಿಆರ್ಐ ಅಧಿಕಾರಿಗಳೇ ಖುದ್ದಾಗಿ ಈ ಗ್ರೌಂಡ್ಗಳ ಮೇಲೆ ಈಕೆಯನ್ನ ಅರೆಸ್ಟ್ ಮಾಡಿದ್ದೀವಿ ಅಂತ ಹೇಳಿ ಆ ಎಲ್ಲ ಒಂದು ಅಂಶಗಳನ್ನ ಈಗ ರಿವೀಲ್ ಮಾಡಿದ್ದಾರೆ. ಇನ್ಯಾವ್ಯಾವ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಪ್ರಜ್ವಲ್? ರಾಹುಲ್, ಅಕ್ರಮವಾಗಿ ಚಿನ್ನ ಸಾಗಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಆರ್ಐ ಅಧಿಕಾರಿಗಳು ರನ್ಯಾ ರಾವ್ ಅವರನ್ನ ಯಾವ ಒಂದು ಗ್ರೌಂಡ್ಸ್ನ ಅಡಿಯಲ್ಲಿ ಅರೆಸ್ಟ್ ಮಾಡಿದ್ದಾರೆ ಅನ್ನುವಂಥ ಒಂದು ವಿಚಾರ ಏನಿದೆ ಅದು ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಸುಮಾರು 11 ಅಂಶಗಳನ್ನ ಈಗಾಗಲೇ ಅವ್ರನ್ನ ಅರೆಸ್ಟ್ ಮಾಡಲಿಕ್ಕೆ ಡಿಆರ್ಐ ಅಧಿಕಾರಿಗಳು ಕೂಡ ನೀಡಿದ್ದಾರೆ. ಹಾಗಾದ್ರೆ ಯಾವ ಅಂಶಗಳು ಅನ್ನೋದನ್ನ ನೋಡ್ತಾ ಹೋದ್ರೆ, ಇವರು ಮೊದಲಿಗೆ ಯಾವಾಗ ಏರ್ಪೋರ್ಟ್ಗೆ ಎಂಟ್ರಿ ಆಗ್ತಾರೋ ಆ ಸಂದರ್ಭದಲ್ಲಿ ಅವ್ರನ್ನ ಪರಿಶೀಲನೆಗೆ ಒಳಪಡಿಸಕ್ಕೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಆಕೆ ಮೊದಲಿಗೆ ಯಾವುದೇ ಒಂದು ವಿಚಾರವನ್ನು ಕೂಡ ಹೇಳೋದಿಲ್ಲ, ನಾನು ಏನನ್ನು ತಂದಿಲ್ಲ ಅನ್ನುವಂಥ ಒಂದು ವಿಚಾರವನ್ನು ಹೇಳ್ತಾರೆ. ಅನಂತರದಲ್ಲಿ ಆಕೆಯನ್ನು ಪರಿಶೀಲನೆ ಮಾಡಿದಂತಹ ವೇಳೆಯಲ್ಲಿ, ಅಂದರೆ ಮೆಟಲ್ ಡಿಟೆಕ್ಟರ್ನಲ್ಲಿ ಪರಿಶೀಲನೆ ಮಾಡಿದಂತಹ ವೇಳೆಯಲ್ಲಿ ಅವರ ದೇಹದಲ್ಲಿ, ಅಂದರೆ ಕಾಲಿನ ಭಾಗ ಆಗಿರ್ಬೋದು, ಹಾಗೆ ಸೊಂಟದ ಭಾಗ, ಕೈ ಭಾಗದಲ್ಲಿ ಅವರು ಈ ಒಂದು ಗೋಲ್ಡ್ ಅನ್ನು ತಂದಿರ್ತಾರೆ ಅನ್ನುವಂಥದ್ದೇನಿದೆ ಅದು ಗೊತ್ತಾಗುತ್ತೆ. ಅದೆಲ್ಲವನ್ನು ಕೂಡ ಅಂದರೆ ಟೇಪ್ ಮುಖಾಂತರವಾಗಿ ಆ ಒಂದು ಗೋಲ್ಡ್ ಅನ್ನು ಅವರು ತಮ್ಮ ದೇಹದ ಭಾಗಕ್ಕೆ ಅಂಟಿಸಿಕೊಂಡಿದ್ರು ಅನ್ನುವಂಥದ್ದು ಮೊದಲನೇದಾಗಿ ಗೊತ್ತಾಗುತ್ತೆ. ಅನಂತರದಲ್ಲಿ ಅದ್ರ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಾರೆ. ಆಗ ಅವರು ಅದಕ್ಕೆ ಯಾವುದೇ ರೀತಿಯ ಕಸ್ಟಮ್ಸ್ ಡ್ಯೂಟಿಯನ್ನು ಕಟ್ಟಿರೋದಿಲ್ಲ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗ್ತಾ ಹೋಗುತ್ತೆ. ಹಾಗೆ ಅದೇ ತಕ್ಷಣದಲ್ಲೇ ಅವರ ಮನೆ ಮೇಲೆ ದಾಳಿ ಮಾಡುವಂಥ ಒಂದು ಕೆಲಸವನ್ನ ಮಾಡ್ತಾರೆ. ಮನೆ ಮೇಲೆ ದಾಳಿ ಮಾಡಿದಂತಹ ವೇಳೆಯಲ್ಲೂ ಕೂಡ ಅವರ ಮನೆಯಲ್ಲಿ 2 ಕೋಟಿಗೂ ಹೆಚ್ಚು ನಗದು ಹಾಗೆ 2 ಕೋಟಿ ಮೌಲ್ಯದ ಚಿನ್ನಾಭರಣ ಕೂಡ ಸಿಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನ ಕೇಳ್ತಾರೆ. ಆಗ್ಲೂ ಕೂಡ ಅವರಿಗೆ ಅಂದ್ರೆ ಅದರ ಸೋರ್ಸ್ ಅನ್ನ ಕೊಡ್ಲಿಕ್ಕೆ ಅವರು ವಿಫಲರಾಗ್ತಾ ಹೋಗ್ತಾರೆ. ಆ ನಿಟ್ಟಿನಲ್ಲಿ ಆಗಿರ್ಬೋದು. ಅದೇ ರೀತಿಯಲ್ಲಿ ಮುಂದೆ ಅಂದ್ರೆ ಇನ್ನು ಮುಂದುವರೆದು ಕಸ್ಟಮ್ಸ್ ಸಂಬಂಧಪಟ್ಟಂತೆ ಇದನ್ನ ಹಾಗಾದ್ರೆ ನಿಮಗೆ ಗೊತ್ತಿತ್ತಾ, ಅಂದ್ರೆ ನೀವು ಈ ಚಿನ್ನವನ್ನ ತರ್ತಾ ಇರುವಂತದ್ದು ಅಕ್ರಮ ಅನ್ನುವಂಥದ್ದು ನಿಮ್ಗೆ ಗೊತ್ತಿತ್ತಾ ಅನ್ನುವಂಥ ಸಂದರ್ಭದಲ್ಲಿ ಅದು ಗೊತ್ತಿತ್ತು ಅನ್ನುವಂಥ ರೀತಿಯಲ್ಲಿ ಅವರು ಹೇಳ್ತಾರೆ. ಅದು ಉದ್ದೇಶಪೂರ್ವಕವಾಗಿ ಅವರು ತಂದಿರೋದು ಅನ್ನುವಂಥದ್ದೇನಿದೆ ಅದು ಪ್ರಾಥಮಿಕವಾಗಿ ಡಿಆರ್ಐ ಅಧಿಕಾರಿಗಳ ತನಿಖೆಯಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಹಾಗಾಗಿ ಅವ್ರನ್ನ ಅರೆಸ್ಟ್ ಮಾಡ್ಕೊಳ್ತಾ ಅರೆಸ್ಟ್ ಅನ್ನು ಕೂಡ ತೋರಿಸ್ತಾರೆ. ಆನಂತರದಲ್ಲಿ ಯಾಕಾಗಿ ಹಾಗಾದ್ರೆ ಅರೆಸ್ಟ್ ಮಾಡಿದ್ರು ಅನ್ನೋದನ್ನ ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಅಂದ್ರೆ ಇನ್ನು ಮುಂದೆ ಈ ರೀತಿಯ ಕೃತ್ಯಗಳು ನಡೀಬಾರ್ದು ಅನ್ನುವಂಥ ಉದ್ದೇಶದಿಂದಾಗಿ ಇವರನ್ನ ಅರೆಸ್ಟ್ ಮಾಡ್ತಾರೆ. ಅದೇ ರೀತಿಯಲ್ಲಿ ಇದರ ಹಿಂದೆ ದೊಡ್ಡ ಸಿಂಡಿಕೇಟ್ ಇರುವಂತಹ ಒಂದು ಅನುಮಾನ ಏನಿದೆ ಅದು ಕೂಡ ಡಿಆರ್ಐ ಅಧಿಕಾರಿಗಳಿಗೆ ವ್ಯಕ್ತವಾಗುತ್ತೆ. ಹಾಗಾಗಿ ಇವರನ್ನ ಅರೆಸ್ಟ್ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಅದೇ ರೀತಿಯಲ್ಲಿ ಅಂದ್ರೆ ಇನ್ನು ಈ ಒಂದು ಸಿಂಡಿಕೇಟ್ ಆಗಿರ್ಬೋದು ಅಥವಾ ಈ ಚಿನ್ನ ಎಲ್ಲಿಗೆ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಅವರಿಂದ ಸ್ಪಷ್ಟವಾದಂತಹ ಒಂದು ಉತ್ತರ ಕೂಡ ಸಿಗೋದಿಲ್ಲ. ಆ ಒಂದು ನಿಟ್ಟಿನಲ್ಲೂ ಕೂಡ ಅವ್ರನ್ನ ಬಂಧಿಸುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಈ ರೀತಿಯಲ್ಲಿ ಅಂದ್ರೆ ಡಿಆರ್ಐ ಅಧಿಕಾರಿಗಳು ಗ್ರೌಂಡ್ ಆಫ್ ಅರೆಸ್ಟ್ ಯಾವ ರೀತಿಯಲ್ಲಿ ತೋರಿಸಿದ್ದಾರೆ ಅನ್ನುವಂಥದ್ದೇನಿದೆ ಅದರ ಕಾಪಿ ಏನಿದೆ ಅದು ನ್ಯೂಸ್ ಫಸ್ಟ್ಗೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯ ಆಗಿರುವಂಥದ್ದು. ಆ ನಿಟ್ಟಿನಲ್ಲಿನೇ ಡಿಆರ್ಐ ಅಧಿಕಾರಿಗಳು ರನ್ಯಾ ರಾವ್ ಅವರನ್ನ ವಶಕ್ಕೆ ಪಡಿತಾರೆ. ಹಾಗೆ ಅವರ ಮನೆಯಲ್ಲೂ ಕೂಡ ಶೋಧ ಕಾರ್ಯವನ್ನ ಮಾಡ್ತಾರೆ. ಅಲ್ಲಿ ಸಿಕ್ಕಂತ ಹಣದ ಬಗ್ಗೆಯೂ ಕೂಡ ಕೇಳಿದಂಥ ವೇಳೆಯಲ್ಲಿ ಆಕೆ ಸ್ಪಷ್ಟವಾದಂಥ ಒಂದು ಉತ್ತರವನ್ನು ಕೊಟ್ಟಿರೋದಿಲ್ಲ. ತನಿಖೆಗೂ ಕೂಡ ಸರಿಯಾದ ರೀತಿಯಲ್ಲಿ ಸಹಕಾರವನ್ನು ಕೂಡ ಕೊಟ್ಟಿರೋದಿಲ್ಲ ಅನ್ನೋದನ್ನು ಕೂಡ ಡಿಆರ್ಐ ಅಧಿಕಾರಿಗಳು ಮೆನ್ಷನ್ ಮಾಡಿರುವಂಥದ್ದು. ರಾಹುಲ್. ರೈಟ್ ಪ್ರಜ್ವಲ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.